ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ. ನಾನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ. ಪೂಜೆನ ಸಂಜೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆನೆ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಹೇಳಿದ್ರಲ್ಲ ಫ್ರೆಂಡ್ಸ್, ಮಾಡಿದ್ರೆ 5 ರಿಂದ 6 ಗಂಟೆ ಒಳಗಡೆ ಬೆಳಗಿನ ಜಾವ ಮಾಡಬೇಕು, ಇಲ್ಲಾಂದರೆ ಸಂಜೆ ಮೇಲೆ ಮಾಡಬೇಕು ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಂಗೆ ಅಂತಿದ್ರು. ಸಂಜೆ ಮೇಲೆ ಮಾಡಿದ್ರೆ ಹೊಸ್ಲತ್ರ ಎಲ್ಲ ದೀಪ ಹಚ್ಬೋದು, ಚೆನ್ನಾಗಿ ಕಾಣ್ತೈತೆ. ಚೆನ್ನಾಗಿ ಕಾಣಿಸೋದಕ್ಕಿಂತ ಹೊಸ್ಲಕ್ಕೆ ದೀಪ ಹಚ್ಚಿದ್ರೆ ಒಳ್ಳೇದು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸಂಜೆಗೆ ಶಿಫ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಸಮಾಧಾನ ಆಯಿತು. ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ದಿನ ಪೂರ್ತಿ ತಲೆ ಹಿಡ್ಕೊಬಿಡೋದು ಫ್ರೆಂಡ್ಸ್, ತಲೆ ನೋವು ಅಂತ ಅನ್ಕೊಳ್ಳಿ. ಅಪ್ಪ ಸಮಾಧಾನ ಆಯಿತು. ಈಗ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಇವತ್ತೇ ಹೆವಿ ಕೆಲಸ ಐತೆ. ವಾಲೆ ಹಾಕ್ಕೊಂಡಿಲ್ಲ, ಪರವಾಗಿಲ್ಲ, ಪ್ರಳಯ ಆಗಲ್ಲ, ಮುಚ್ಚಿಕೊಳ್ಳೋಣ. ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೂ ಸ್ಪೆಷಲ್ ಡ್ರಿಂಕ್ ಫ್ರೆಂಡ್ಸ್. ಆಯುರ್ವೇದಿಕ್ ಡಾಕ್ಟರ್ ಆಗ್ಬಿಡ್ತೀನೋ ಅಂದ್ಬಿಟ್ಟು ಒಂದೇ ಭಯ ಫ್ರೆಂಡ್ಸ್. ನಾನು ಇಲ್ಲಿ ಫ್ರೆಂಡ್ಸ್ ಇವತ್ತು ತುಳಸಿ ನೀರು ಮಾಡ್ತಾ ಇದ್ದೀನಿ. ತುಳಸಿ ಒಂದು 5 ಕಡ್ಡಿ ಕಿತ್ತಾಕ್ಬಿಟ್ಟು ನೀರೆಲ್ಲ ಕುದಿಸ್ಕೊಂಡು ಗಟ ಕುಡಿಯೋದು. ಇವ್ರು ಮಾತ್ರ ಬೆಳಗ್ಗೆ 12 ದಿನ ಕೊಡಬೇಕು. ಹೂ ಇಸ್ ದಿಸ್ ಕಾಲಿಂಗ್ ಯಾ ಮಾರ್ನಿಂಗ್ ಚೋಟು ಟಾಮು ಹೋಗ್ರಿ ಆಟ ಆಡ್ಕೊಳ್ರಿ. ಈ ಥರ ತುಳಸಿನ ಕುದಿಸಿ ಕುಡಿಯೋದ್ರಿಂದ ಸಹ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದ್ದಿದ್ದು ಒಂದೊಂದೇ ಬಿಸ್ಕೆಟು, ಎಕ್ಸ್ಟ್ರಾ ಇಲ್ಲ. ನಾನೇನು ಮಾಡಲಿ ಫ್ರೆಂಡ್ಸ್. ಇಲ್ಲಿ ಫುಲ್ಲು ಹಣ್ಣುಗೆ ಬಂದ್ಬಿಟ್ಟೈತೆ. ಇನ್ಮೇಲೆ ನಮ್ಮ ದೇವ್ರಿಗೆ ಬಾಳೆಹಣ್ಣು ಮಯ. ಓಕೆ ಫ್ರೆಂಡ್ಸ್, ನಮ್ಮ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗೋಷ್ಟರಲ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ. ಬೆಳಗಿನ ಟಿಫನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಸಣ್ಣ ಪುಟ್ಟ ಕಿಚನ್ ಕೆಲಸಗಳು ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ನಾವೇನಾದರೂ ಒಂದು ಕೆಲಸ ಮಾಡ್ಕೊಂಡು ಅದೇ ಕೆಲಸದ ಹತ್ರ ಇದ್ದೀವಿ ಅಂದರೆ ಹೆಣ್ಮಕ್ಳ ಜಾತಿಗೆ ಅವಮಾನ. ಒಂದು ಕೆಲಸ ಜೊತೆ ಅದು ಕೆಲಸ ಆಗ್ತಿದ್ರು 16 ಕೆಲಸ ಮಾಡಿದ್ರೆ ನಾವು ಹೆಣ್ಮಕ್ಳು ಅನ್ಸ್ಕೊಳ್ಳೋದು ಸೂಪರ್ ವುಮೆನ್ ಅನ್ಸ್ಕೊಳ್ಳೋದು ಫ್ರೆಂಡ್ಸ್. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ತಗೊಳ್ಳಿ. ಬೇಡ, ಹೆಲ್ದಿ ಲೈಫ್ ಬೇಡ. ಓಕೆ, ನಾವೇ ಕುಡಿತೀವಿ. ಇವತ್ತು ನಾನು ಪದೇ ಹೇಳಲ್ಲಪ್ಪಿ, ನಾನು ಫುಲ್ ಬ್ಯುಸಿ. ಬೆಳಗ್ಗೆನೇ ವಾಷಿಂಗ್ ಮಿಷಿನ್ ನೀರು ಹಾಕಿ ಕೊಟ್ಬಿಡು. ಇವಾಗ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಟಿಫನ್ ಮಾಡ್ಕೊಂಡು, ಮನೆ ಗುಡಿಸ್ಕೊಂಡು, ಬಟ್ಟೆ ಒಕ್ಕೊಂಡು, ಆಲ್ ಇನ್ ಒನ್ ಇವತ್ತು ಸ್ಟಾರ್ಟ್ ಆಯ್ತು. ಇವರಿಬ್ಬರು ಜಗಳ ಬೆಳಗ್ಗೆಯಿಂದನೇ ಬಿಡ್ಸಕ್ಕೆ. ಏನ್ರ ನಿಮ್ಮಿಬ್ಬರದು? ಯಾಕೆ ಟಮು? ಬಿಸ್ಕೆಟ್ ಖಾಲಿ ಇದ್ದಿದ್ದಷ್ಟೇ. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ತುಳಸಿ ವಾಟರ್ ಕುಡಿತಾರದು. ತುಳಸಿನೇ ಬೇರೆನೇ ಅರ್ಥ ಕೊಡ್ತೈತಲ್ಲ. ತುಳಸಿ ಕಷಾಯ. ಎಸ್ ಫ್ರೆಂಡ್, ತುಳಸಿ ಕಷಾಯ. ಒಂಥರ ಐತೆ, ಕಷ್ಟಪಟ್ಟು ಕುಡಿತೀನಿ. ಫ್ರೆಂಡ್ಸ್, ಇನ್ಮೇಲೆ ಇಲ್ಲೇ ಇಟ್ಕೊಂಡು ಬಟ್ಟೆ ಒಗೆಯಂತ ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್. ನಿನ್ನೆಯಿಂದ ಪ್ಲಾನ್ ಮಾಡ್ತಾ ಇದ್ದೀನಿ, ಇವತ್ತು ಒಗೆಯಕ್ಕೆ ಫಿಕ್ಸ್ ಆಗಿದ್ದೀನಿ. ಥ್ಯಾಂಕ್ ಯು ಗಂಡಪ್ಪ. ಸ್ವಿಚ್ ಬೋರ್ಡ್ ಹುಡುಕ್ತೀವಿ ಫ್ರೆಂಡ್ಸ್, ಸಿಕ್ಲಿಲ್ಲ. ಇವ್ರ ಹತ್ರ ಹುಷಾರಾಗಿರ್ಬೇಕು, ವೈರ್ ಕಚ್ಚಿಬಿಡ್ತಾರೆ ಅಷ್ಟೇ. ನಿಮ್ಮಿಬ್ಬರನ್ನ ಹಾಕಿ ಒಗೆಯೋದೇ, ಗಲೀಜು ಮಾಡ್ಕೊಂಡ್ರೆ ಜಾಸ್ತಿ. ನಾನೇನಾದರೂ ಬಟ್ಟೆ ಒಗಿಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬಟ್ಟೆ ಒಗೆಯೋಣಂದರೆ ಆ ಕೆಲಸ ಆಗೋದೇ ಇಲ್ಲ ಲೇಟ್ ಆಗಿಬಿಡ್ತೈತೆ. ಅದಕ್ಕೆ ಬಟ್ಟೆನೂ ಒಕ್ಕೊಂಡು, ಅಡುಗೆನೂ ಮಾಡಿಕೊಂಡು, ಮನೆಯೂ ಕ್ಲೀನ್ ಮಾಡಿಕೊಂಡು, ಹಾಲಿನ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಮೊದಲು ಬಟ್ಟೆ ಒಗೆಯೋಕೆ ಹಾಕಿದ್ದೀನಿ. ಇನ್ಮೇಲೆ ಆಚೆನೇ ಬಟ್ಟೆ ಒಕ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟು ದಿನ ಯಾಕೆ ಒಳಗೆ ಒಗಿತಾ ಇದೆ ಅಂತ ಯೋಚನೆ ಮಾಡಿದ್ರೂ ನನಗೆ ಅರ್ಥ ಆಗ್ತಾ ಇಲ್ಲ. ಅನ್ನ ರೆಡಿ ಆಗೈತೆ, ರೇಷನ್ ಅಕ್ಕಿ ಅನ್ನ. ಇದ್ರಾಗ ನಾನು ಇವತ್ತು ಸ್ಪೆಷಲ್ ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇನಂದರೆ ಕರ್ಬೇವನ್ನ. ಅದು ಯಾವತ್ತೂ ಮಾಡಲಿಲ್ವಲ್ಲ ಫ್ರೆಂಡ್ಸ್. ನಾನು ಮಾಡ್ಕೊಂಡು ತಿಂತಾ ಇರ್ತೀನಿ, ಆದರೆ ಶೇರ್ ಮಾಡ್ಕೊಂಡೇ ಇಲ್ಲ. ಹೆಲ್ತ್ಗೆ ತುಂಬ ಒಳ್ಳೇದಲ್ಲ ಫ್ರೆಂಡ್ಸ್. ಪೌಡ್ರ್ ಸಹ ಮಾಡಿಟ್ಕೋಬೋದು. ಪೌಡ್ರ್ ಇನ್ನೊಂದು ದಿನ ಮಾಡಿಟ್ಕೊಳ್ಳೋಣ. ಕರ್ಬೇವು ಪುಡಿ ಬರ್ತಿದ್ದಲ್ಲ ಫ್ರೆಂಡ್ಸ್, ಅದು. ಈಗ ಕರ್ಬೇವು ರೈಸ್ ಮಾಡ್ತಾಯಿದ್ದೀನಿ. ಕರ್ಬೇವು ಫ್ರೈಡ್ ರೈಸ್, ಕರ್ಬೇವು ಏನಂದ್ರೂ ಕರಿಬೋದು ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಇಲ್ಲಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರ್ಬೇವು ತೊಗೊಂಡಿದ್ದೀನಿ. ಕಡಲೆ ಬೀಜ ಇವಾಗ ತಾನೇ ತರಿಸ್ಕೊಂಡೆ. ಇಷ್ಟೇ ಫ್ರೆಂಡ್ಸ್. ಇವತ್ತು ಒಂದು ಟೈಮ್ ಮಾಡ್ತೀನಿ ಅಷ್ಟೇ ಕಡಲೆ ಬೀಜನ. ನಾಳೆಗೆ ಕಡಲೆ ಬೀಜ ಮಾಯ ಆಗ್ಬಿಡ್ತೈತೆ ಫ್ರೆಂಡ್ಸ್. ಇಲ್ಲಿ ಕೆಲವೊಂದು ಜೀರಿಗೆ, ಇದರಲ್ಲೂ ಜಾಸ್ತಿ ಐಟಮ್ಗಳು ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಕರ್ಬೇವು ರೈಸ್. ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಇಷ್ಟೇ ಸಾಕು. ಎಣ್ಣೆ ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೋಬೋದು. ಉದ್ದಿನ ಕಾಳು 1 ಸ್ಪೂನಷ್ಟು ಹಾಕ್ಕೊಂಡು, ಕಡಲೆ ಬೇಳೆ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಜಾಸ್ತಿ ಸೀದೋಗ್ಬಾರ್ದು.
ಹಂಗೇನೆ ಹಿಂದೆನೇ ಜೀರಿಗೆ 1 ಸ್ಪೂನು, ಮೆಣಸು ಅರ್ಧ ಸ್ಪೂನು, ಒಣಮೆಣಸಿನ್ಕಾಯಿ 5 ಖಾರಕ್ಕೆ ಎಷ್ಟು ಬೇಕಷ್ಟು, ಧನಿಯಾ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಫ್ರೆಂಡ್ಸ್. ಆಮೇಲೆ ಕರಿಬೇವು, ಚಿಕ್ಕ ನಿಂಬೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಇವಿಷ್ಟನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಸೀಸ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್, ಇಷ್ಟೇ. ಇದನ್ನು ಸ್ಟವ್ ಆಫ್ ಮಾಡ್ಕೊಬಿಟ್ಟು ಇದನ್ನೆಲ್ಲ ಸೈಡಿಗೆ ತಗೋಬೇಕು. ಚಿಕ್ಕ ಜಾರ್ ಇದ್ದರೆ ಪುಡಿ ಮಾಡ್ಕೊಬೋದು ಫ್ರೆಂಡ್ಸ್, ನಾನು ದೊಡ್ಡ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ತರ್ತರಿಯಾಗೆ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಇದನ್ನು ಸ್ಟಾಕಾಗೂ ಮಾಡಿಟ್ಕೋಬೋದು ಫ್ರೆಂಡ್ಸ್, ಬರೀ ಅನ್ನದ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಈ ಥರ ಒಗ್ಗರಣೆ ಹಾಕೋದಕ್ಕಿಂತ. ನಾನು ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೀಜ, ಉದ್ದಿನ ಕಾಳು, ಕಡಲೆಕಾಳು ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೂ ಹಾಕೋಬೇಕು, ಒಗ್ಗರಣೆಗೂ ಹಾಕೋಬೇಕು. ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ ಫ್ರೆಂಡ್ಸ್, ಶಿವಾಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗ್ತೈತೆ ಅನ್ನೋದೆಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ಚಿತ್ರಾನ್ನ ಹೆಂಗೆ ಮಾಡ್ತೀವಿ ಅಷ್ಟೇ ಬೇಗ ಆಗೋಗ್ತೈತೆ, ಜಾಸ್ತಿ ರಿಸ್ಕೇ ಇಲ್ಲ ಇದರಲ್ಲಿ. ಅರಿಶಿನ ಆಪ್ಷನಲ್, ಇವಿಷ್ಟನ್ನು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಆಮೇಲೆ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್, ಈಗ ರುಬ್ಬಿಟ್ಕೊಂಡಿದ್ವಲ್ಲ ಕರಿಬೇವು ಪುಡಿ, ಈ ಪುಡಿ ಬರೀ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ಸಕ್ಕತ್ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಎಣ್ಣೆಲಿ ಆಲ್ರೆಡಿ ಇದನ್ನು ಹುರಿದುಬಿಟ್ಟು ಆಮೇಲೆ ರುಬ್ಕೊಂಡಿದ್ದೀವಲ್ಲ, ಅದಕ್ಕೆ ಜಾಸ್ತಿ ಒಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಂಗೇನೆ ಹಿಂದೆನೇ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಒಂದು ಸ್ವಲ್ಪ ಸೀಸ್ಕೊಬಿಟ್ಟೆ, ಏನಾಗಲ್ಲ ಪರವಾಗಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೋಬೋದು. ಸೋನಾ ಮುಸುರಿ ಅಕ್ಕಿಲಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರ್ತೈತೆ. ನಾನು ಮಾಮೂಲಿ ರೇಷನ್ ಅಕ್ಕಿನೇ ಬಳಸ್ತೀವಿ ಫ್ರೆಂಡ್ಸ್ ನಾವು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಗಮ್ ಅಂತ ಇರ್ತೈತೆ. ಇದನ್ನು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಕೂದಲು ಚೆನ್ನಾಗಿ ಬೆಳಿತೈತೆ. ಆಲ್-ಇನ್ ಒನ್ನು. ಕರಿಬೇವು ತಿಂದೇ ಇರೋರಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಆರಾಮಾಗಿ ತಿನ್ಕೋತಾರೆ, ಹೆಲ್ತ್ಗೂ ಒಳ್ಳೇದಲ್ವ ಫ್ರೆಂಡ್ಸ್. ಹಂಗಾಗಿ ಕರ್ಬೇವ್ ರೈಸ್, ಸ್ಪೆಷಲ್ ರೈಸ್, ವೆರಿ ವೆರಿ ಸ್ಪೆಷಲ್. ಕಣ್ಣು ಬ್ರೈಟಿಂಗು ತಿಂದರೆ. ಅವಿಸಿಟ್ಯಾ ಸೂಪರು, ಥ್ಯಾಂಕ್ ಯು. ನೀನು ಊರಿಗೆ ಹೋದಾಗ ನಾನು ಆಗಾಗ ಮಾಡ್ಕೊಂಡು ತಿಂತೀನಿ, ಆದರೆ ನಿನಗೆ ಮಾಡಿಕೊಟ್ಟಿಲ್ಲ. ಟಾಮು, ನೀವಿಬ್ಬರು ಏನಾದರೂ ಮಾಡ್ಕೊಳ್ರಿ, ನನಗಂತೂ ಕೆಲಸ ಐತೆ. ನಿಮ್ಮಿಬ್ಬರು ಜಗಳ ಬಿಡ್ಸೋಕ್ಕಾಗಲ್ಲ ಡೈಲಿ. ನೋಡ್ಕೊ ಹೆಂಗೆ ಕೆಣಕ್ತಾನೆ ನೋಡ್ಕೊಪ್ಪೆ. ಬಿಸಿ ಬಿಸಿ ಟಿಫನ್ನು ಊಟ ಎಲ್ಲ ನಮಗೆ ಕೂತ್ಕೊಂಡು ತಿನ್ನೋಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್. ನಮಗೆ ಮನೆ ಕೆಲಸ ಆದ್ರೇ ನೆಮ್ಮದಿಗೆ ಕೂತ್ಕೊಂಡು ತಿನ್ನೋಕ್ಕಾಗೋದು. ಮನೆ ಒಳಗಡೆ ಮಿಷಿನ್ ಇಟ್ಟು ಬಟ್ಟೆ ಒಗೆಯೋದಕ್ಕಿಂತ ಇದೆಷ್ಟೋ ಆರಾಮ ಅನ್ನಿಸ್ತು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಮೆಟ್ಲಿರೋದ್ರಿಂದ ಹೈಟ್ ಆಗೈತಾ, ಮತ್ತು ನಾನು ಬಗ್ಗಂಗೆ ಇಲ್ಲ. ಇಷ್ಟು ದಿನ ಮನೆ ಒಳಗೆ ಬಗ್ಗು ಎದ್ದು ಬಟ್ಟೆ ಒಗೆದ್ರೆ ಜ್ವರನೇ ಬಂದ್ಬಿಡ್ತಾ ಇತ್ತು. ಇಷ್ಟು ದಿನ ನಾನು ಯಾಕೆ ಈ ತಲೆ ಉಪಯೋಗಿಸಿಲ್ಲ ಅಂತ ನನಗೂ ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ನೀವು ಹೇಳಿದ್ಮೇಲೆ ಅರ್ಥ ಆಯಿತು, ಇದೇ ಆರಾಮಲ್ಲ. ಮತ್ತು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದ್ರೆ ಮನೆ ಒಳಗೆ ಇಟ್ಬಿಟ್ಟು ತಕ್ಷಣವೇ ಮನೆ ಒರೆಸ್ಕೋಬೇಕು, ಎಲ್ಲ ಕ್ಲೀನ್ ಮಾಡಿದ್ದಲ್ಲ ಆದಮೇಲೆ. ಇದಾದರೆ ಹೊರಗಡೆ ಒಗ್ಕೊಳ್ಳೋದ್ರಿಂದ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಮನೆ ಆರಾಮಾಗಿ ನಿಧಾನಕ್ಕೆ ಒರೆಸ್ಕೋಬೋದು. ಅಪ್ಪ ಸದ್ಯ ಬರ್ತಾ ನನ್ನ ತಲೆನೂ ವರ್ಕ್ ಆಗ್ತೈತೆ ಅಂತ ಅನ್ನಿಸ್ತು. ಮತ್ತೆ ಒಂದು ಸಲ ನೀರು ಚೇಂಜ್ ಮಾಡಿ ಹೊಸ ನೀರು ಹಾಕ್ಬಿಟ್ಟು ಮತ್ತೆ ಲಿಕ್ವಿಡ್ ಹಾಕ್ಬಿಟ್ಟು ನನ್ನ ಬಟ್ಟೆಗಳಲ್ಲಿ ಹಾಕ್ತಾಯಿದ್ದೀನಿ. ಮಾಮೂಲಿ ನನ್ನ ಬಟ್ಟೆಗಳಿಗೆ ಲಿಕ್ವಿಡೇ ಬಳಸ್ತೀನಿ, ಶಿವ ಬಟ್ಟೆಗಳಿಗೆ ಸೋಪ್ ಪುಡಿನೇ ಬಳಸ್ತೀನಲ್ಲ ಫ್ರೆಂಡ್ಸ್. ಹಂಗಾಗಿ 2-3 ಕೆಲಸ ಒಟ್ಟೊಟ್ಟಿಗೆ ಮುಗಿಸ್ಕೊಂಡೆ, ಬೇಗ ಆಯಿತು. ಬಟ್ಟೆಗಳೆಲ್ಲ ಒಗ್ದಿದ್ದಾಯ್ತು ಫ್ರೆಂಡ್ಸ್. ಇವಾಗ ಮನೆ ಬಾಗಿಲೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿ ತೊಳೆದಿಟ್ಬಿಟ್ಟು ಬಟ್ಟೆಗಳ ಹಿಂಡು ಒಣಗಾಕ್ಬಿಟ್ರೆ ಅರ್ಧ ಟೆನ್ಷನ್, BP, ಶುಗರ್ ಕಮ್ಮಿ ಆಗ್ತೈತೆ ಫ್ರೆಂಡ್ಸ್ ನನಗೆ. ಬಟ್ಟೆ ಎಲ್ಲ ಒಗ್ದಿದ್ದಾದ್ಮೇಲೆ ನೀರು ಮನೆಗೆ ಬಟ್ಟೆಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಪೈಪ್ನ ಕಲೆಕ್ಷನ್ ಕೊಟ್ಬಿಟ್ಟು ಕೈಯಲ್ಲೇ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಆ ಪೈಪ್ನ ಲೂಸಾಗಿ ಬಿಡೋಂಗೂ ಇಲ್ಲ, ಎಲ್ಲ ಗಲೀಜು ನೀರೆಲ್ಲ ಅಲ್ಲೇ ಹೋಗ್ಬಿಡ್ತೈತೆ. ಪ್ರತಿ ಸಲ ನಾನು ಇಲ್ಲಿ ಬಟ್ಟೆ ಒಗ್ದಾಗ ಮೇನ್ ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್, ತುಳಸಿ ಗಿಡದ ಕೆಳಗಡೆ ಈ ಗಲೀಜು ನೀರು ಹೋಗದೆ ಇರೋಂಗೆ ನೋಡ್ಕೊಳ್ಳೋದು. ಅದಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ನಾನು ಆಚೆ ಬಟ್ಟೆ ಒಗಿಬೇಕಾದ್ರೆ. ಆ ನೀರೆಲ್ಲ ಹೋದರೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನೀರೆಲ್ಲ ಆಚೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಒಳಗೆಲ್ಲ ಒರೆಸ್ಬಿಟ್ಟು, ಇಲ್ಲಾಂದ್ರೆ ಸ್ಮೆಲ್ ಬಂದ್ಬಿಡ್ತೈತೆ ಮನೆ ಒಳಗೆ ಇಟ್ಬಿಡ್ತೀನಲ್ಲ. ಹಂಗಾಗಿ ಮನೆ ಒಳಗೆ ನೀಟಾಗಿ ಎತ್ತಿಟ್ಬಿಟ್ಟು ನೀರೆಲ್ಲ ಸ್ವಲ್ಪ ಹಾರಿರ್ತೈತೆಲ್ಲ ಕೆಳಗೆ, ಅಲ್ಲೆಲ್ಲ ನೀರು ಹಾಕಿ ಬಾಗಲೆಲ್ಲ ನೀಟಾಗಿ ತೊಳ್ಕೊಂಡೆ. ನೀರು ಮನೇಲಿ ಮೊಬೈಲ್ ಹೆಂಗೆ ಅನ್ಕೋತಿದ್ದೀರಾ ಫ್ರೆಂಡ್ಸ್, ಶಿವ ಹತ್ರ ಓಡೋದೆ ದಡ ಬುಡ ಅಂದ್ಬಿಟ್ಟು ಅರ್ಜೆಂಟು ಫ್ರೆಂಡು ಫೋನ್ ಮಾಡ್ತಾವ್ರು, ಏನೋ ಎಮರ್ಜೆನ್ಸಿ ಮಾತಾಡಬೇಕು ಅಂತ ಎತ್ಕೊಬಂದೆ. ಅದೇನು ಎಮರ್ಜೆನ್ಸಿ ಅಂದರೆ ಫ್ರೆಂಡ್ಸ್, ಜಾಸ್ತಿ ಬಸ್ಟ್ರೆ ಇತ್ತಲ್ಲ, ಇದೆಲ್ಲ ಜಾಲ್ಸೋಕ್ಕೆ ಕಡಿಮೆ ಅಂದರೆ 1 ಅವರ್ ನನಗೆ ಬೇಕೇ ಬೇಕು. ಅಷ್ಟರಲ್ಲಿ ನನಗೆ ತಲೆ ಕೆಟ್ಟೋಗ್ತಿದೆ. ತಲೆ ಕೆಡಬಾರ್ದು ಅಂದರೆ ಒಂದೊಳ್ಳೆ ದೇವ್ದ ಫಿಲಮ್ ಹಾಕ್ಕೊಂಡು ನೋಡಿಕೊಂಡು ಬಟ್ಟೆ ಜಾಲ್ಸೋದು. ಇದಕ್ಕೆ ನಾನು ಆಗಾಗ ಸುಳ್ಳು ಹೇಳ್ಬಿಟ್ಟು ಶಿವ ಹತ್ರ ಮೊಬೈಲ್ ಇಸ್ಕೊಬರ್ತೀನಿ. ಜಾಸ್ತಿ ಬಟ್ಟೆಗಳಿದ್ದಾಗ, ಪಾತ್ರೆಗಳಿದ್ದಾಗ, ಏನಾದರೂ ಹೆವಿ ಕೆಲಸ ಇದ್ದಾಗ. ನನ್ನ ಮೊಬೈಲ್ ಏನು ಮಾಡ್ತಾ ಇರ್ತೈತೆ ಅಂದರೆ, ನನ್ನ ಮೊಬೈಲ್ ನಾನು ಏನೇನು ಮಾಡ್ತಿರ್ತೀನಿ ಅಂತ ವೀಡಿಯೋ ಮಾಡ್ತಿರ್ತೈತೆ, ಬ್ಯುಸಿಯಾಗಿರ್ತೈತೆ. ಅದಕ್ಕೋಸ್ಕರ ಶಿವ ಮೊಬೈಲ್ನ ಯೂಸ್ ಮಾಡೋದು. ಒಂದೊಂದ್ಸಲ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿರ್ತೈತೆ, ಕರೆಂಟ್ ಹೋಗ್ಬಿಡ್ತೈತೆ, ಚಾರ್ಜ್ ಆಗಲಿ ಮೊಬೈಲ್ ಅಂದ್ಬಿಟ್ಟು ಎತ್ಕೊಂಡು ಸಿಕ್ಕಾಪಟ್ಟೆ ಏನೇನು ಬೇಕು ಎಲ್ಲ ನೋಡ್ಬಿಟ್ಟು, ಅಂದರೆ ರೀಲ್ಸು ಎಲ್ಲ ನೋಡ್ಬಿಟ್ಟು ಆಮೇಲೆ ಶಿವ ಇನ್ನೇನು ಬರೋ ಟೈಮ್ಗೆ ಚಾರ್ಜ್ ಹಾಕಿರ್ತೀನಿ. ಏನು ಇಷ್ಟೊತ್ತಾಯಿತು ಚಾರ್ಜೇ ಆಗಲಿಲ್ವಲ್ಲ ಅಂತ ಹೇಳಿದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು, ಈಗ ತಾನೇ ಬಂತು. ಈ ಥರ ಸುಳ್ಳುಗಳು ನಮ್ಗೆ ಹೇಳ್ಕೊಡ್ಬೇಕಾ ಫ್ರೆಂಡ್ಸ್, ಆರಾಮಾಗಿ ಬರ್ತಾ ಇರ್ತೈತೆ ಬಾಯಿಂದ. ಮೊಬೈಲ್ ನೋಡಿಕೊಂಡು ಒಂದೇ ಒಂದ್ಸಲ ಬಟ್ಟೆ ಜಾಲಿಸ್ತಿದ್ದಾಳಲ್ಲ, ಛೀ ಗಲೀಜು ಅಂತ ಅನ್ಕೋತಿದ್ದೀರಾ? ನೋ ವೇ ಫ್ರೆಂಡ್ಸ್, ಚಾನ್ಸ್ ಎಲ್ಲ 2 ಸಲ ಬಟ್ಟೆಗಳನ್ನ ಜಾಲಿಸ್ಲೇಬೇಕು, ಇಲ್ಲಾಂದ್ರೆ ವೈಟಾಗಿ ಅದೇನೋ ಪ್ಯಾಚ್ ಥರ ಬಂದ್ಬಿಡ್ತೈತೆ. ಅದಕ್ಕೆ ಮೊಬೈಲ್ ಎತ್ಕೊಬಂದು 2 ಅವರ್ ಕುಂತಿರೋದು ಜಾಲ್ಸಕ್ಕೆ. ಆಮೇಲೆ ನಮ್ಮ ಫ್ರೆಂಡ್ಸು, ಹೊಸ್ದಾಗಿ ನೋಡೋ ಫ್ರೆಂಡ್ಸು,
ಏನಪ್ಪ ಒಂದೇ ಸಲ ಜಲ್ಸೋಳು ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಕಮೆಂಟ್ ಮಾಡಿಬಿಡ್ತೀರಾ ಫ್ರೆಂಡ್ಸ್. ಅದಕ್ಕೆ ಮುಂದಾಲೋಚನೆಯಾಗಿ ಮುಂದೆಗೇ ಹೇಳ್ಬಿಟ್ಟೆ. ಒಂದು ಬಕೆಟ್ ತುಂಬಿಸಿ ಇನ್ನೊಂದು ಬಕೆಟ್ ತುಂಬಿಸಿ ಯಪ್ಪ ಸಾಕಾಗೋಯ್ತು. ಎಷ್ಟೇ ನಾನು ಅಂದ್ಕೊಂಡ್ರು ನೀವು ಆವಾಗ ಉಗಿತಾನೆ ಇರ್ತೀರಾ, ಸ್ವಲ್ಪ ಇದ್ದಾಗೆ ಒಕ್ಕೊಳ್ರಿ ನನ್ನ ತಲೆಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಅದೇನೋ ಬಟ್ಟೆಗಳು ಒಗಿಬೇಕಂದ್ರೆ ಒಂಥರ ಚಳಿ ಜ್ವರ ಬಂದಂಗೆ ಆಗ್ತಿದೆ. ಅದಕ್ಕೆ ಒಂದು ಸಲ ಈ ಥರ ಸ್ಟಾಕ್ ಮಾಡ್ಕೊಂಡು ಕುತ್ಕೊಳ್ಳೋದು. ಅದು ಬೇರೆ ಮಹಾಲಯ ಅಮಾವಾಸ್ಯೆ ಅದು ಇದು ಬಂತಲ್ಲ, ನಾನು ಹಂಗೆ ಬಟ್ಟೆ ಒಗ್ದು ಆಚೆ ಹಾಕ್ಬಾರ್ದು, ಸ್ಮಶಾನ ಬೇರೆ, ಏನೇನೋ ಮೂಢನಂಬಿಕೆ ನಂಬ್ತೀನಿ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಅಲ್ಪ ಸ್ವಲ್ಪ ನಂಬಲಿಲ್ಲ ಅಂದ್ರೆ ಬಲವಂತವಾಗಿ ನಂಬಿಸ್ಬಿಡ್ತಿದ್ದೆ ಶಿವ. ಬಟ್ಟೆ ಒಣಗಕ್ಕಣ ಅಂತ ಬಂದೆ, ಸೀತಾಫಲ ಅಲ್ಲ ರಾಮಫಲ ಲಕ್ಷ್ಮಣ ಫಲ ಏನೋ ಒಂದು ಫಲ ಫ್ರೆಂಡ್ಸ್, ಕೋತಿ ಬಿಳಿಸ್ಬಿಟ್ಟು ಹೋಗಿದ್ದೋ ಎತ್ತಿಕ್ಕಿದೆ. ಸುಮ್ಮನೆ ಎತ್ತಿಡೋದು, ಹಣ್ಣು ಮಾಡೋದು, ಆಮೇಲೆ ಮತ್ತೆ ಕೋತಿಗೆ ಕೊಡೋದು ಸೇಫ್ಟಿಯಾಗಿ. ಆ ಥರ ಬಟ್ಟೆ ಒಣಗಾಕಂತೂ ನಮ್ಮ ಮನೆ ಹತ್ರ ಬೇಕಾದಷ್ಟು ಬಯಲು ಬಿದ್ದೈತೆ ನನಗೋಸ್ಕರ. ಆರಾಮಾಗಿ ಒಣಗಾಕ್ಕೊಳ್ಳೋದು. ಒಗೆಯೋಕ್ಕೆ ಕಷ್ಟ ಆದರೂ ಒಣಗಾಕಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಮಡ್ಚೋಕ್ಕೆ ಅದಕ್ಕಿಂತ ಡಬಲ್ ಕಷ್ಟ. ಒಂದು ಹೆಣ್ಮಕ್ಳ ಕಷ್ಟ ಹೇಳ್ಕೊಳ್ತಾ ಹೋದರೆ ಒಂದು ರಾಶಿ ಇರ್ತೈತೆ. ಎಲ್ಲ ಬಟ್ಟೆಗಳನ್ನ ಒಣಗಕ್ಕಷ್ಟು ಜಾಗ ಐತಲ್ಲ, ಇದಕ್ಕೆ ನಾನು ಖುಷಿ ಪಡಬೇಕು. ನಾನು ಒಣಗಾಕಿದ್ದೀನಿ ಬಟ್ಟೆಗಳು ಅಂದರೆ ಮಾಮೂಲಿ ಮಳೆ ಸ್ಟಾರ್ಟ್ ಆಗೇ ಆಗ್ತೈತೆ. ವೇಟಿಂಗ್ ಫಾರ್ ಮಳೆ ಫ್ರೆಂಡ್ಸ್. ಈ ಥರ ಮನೆ ಕೆಲಸ ಎಲ್ಲ ಬೇಗ ಮುಗಿದ್ಮೇಲೆ ಆಗುತ್ತಲ್ಲ ನೆಮ್ಮದಿ, ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೋತಾ ಇದ್ದೀರಾ? ಸಂಜೆ ಮೇಲೆ ಇನ್ನೂ ರಂಗೋಲಿ ಪೂಜೆ ಅದು ಇದು ಎಲ್ಲ ಇದೆ. ಈ ಗ್ಯಾಪಲ್ಲಿ ನಾನು ಎಲ್ಲೋ ಹೋಗ್ಬೇಕು ಫ್ರೆಂಡ್ಸ್, ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲೋದ್ರೂ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ನಾನಂತೂ ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಿಂಗೋಗಿ ಹಿಂಗೆ ಬರಬೇಕು ಅಷ್ಟೇ ಟಾರ್ಗೆಟ್ ಫ್ರೆಂಡ್ಸ್. ಪಟ ಅಂತ ಪೂಜೆಗೆ ರೆಡಿ ಮಾಡ್ಕೋಬೇಕು ಬಂದು. ಓಕೆ ಫ್ರೆಂಡ್ಸ್, ಈಗ 12 ಗಂಟೆ ಆಗ್ತಾ ಬಂತು. 1 ಗಂಟೆ ಅಷ್ಟು ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋಗ್ತಾ ಇರೋದು ಫ್ರೆಂಡ್ ಮನೆಗೆ ಫ್ರೆಂಡ್ಸ್. ಯಾಕಂದರೆ ಅಮೆಝಾನಿಂದ ಯಾವುದೇ ಪ್ರಾಡಕ್ಟು ನಮ್ಮ ಅಡ್ರೆಸ್ಗೆ ಬರ್ತಾ ಇಲ್ಲ. ಅದಕ್ಕೆ ಫ್ರೆಂಡ್ ಮನೆಗೆ ಅಡ್ರೆಸ್ಗೆನೇ ಆರ್ಡ್ರ್ ಮಾಡಿಬಿಟ್ಟು ಹೋಗಿ ಇಸ್ಕೊಬರೋದು. ಬಸ್ ಸಿಕ್ತು, ಅದೇ ಖುಷಿ ಆಯಿತು. ಆದರೆ ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಬಸ್ ಒಳಗೆ ವಿಡಿಯೋ ಮಾಡ್ತಾಯಿದ್ರೆ ಇವ್ ಅಂಕಲ್ ಹಿಂದೆ ಕಡೆಯಿಂದ ಗುರಾಯಿಸ್ಬಿಡೋದಾ? ಯಪ್ಪ, ಹಂಗೆ ಕೂಲ್ ಆಗ್ಬಿಟ್ಟೆ. ಇಲಿ ಮರಿ ಥರ ಮನೇಲಿ ಹುಲಿ, ಬೀದಿಲಿ ಇಲಿ ಅಂದರೆ ಇದೇ ಇರಬೇಕು. ಇದೇ ಟೆನ್ಷನಲ್ಲಿ ಹೋಗಿ ಕಿಟಕಿ ಹತ್ರ ಬಗ್ ನೋಡಿದೆ, ಮಟನು ಚಿಕನ್ ಅಂಗಡಿಗೆಲ್ಲ ಖಾಲಿ ಹೊಡಿತವೆ. ಶೆಟ್, ನಾನೊಬ್ಳು ನಾನ್ ವೆಜ್ ಬಿಟ್ಟಿದ್ದಕ್ಕೆ ಖಾಲಿ ಹೊಡಿತಾವಲ್ಲ, ಲಾಸ್ ಆಯ್ತಲ್ಲ ಅಂದ್ಕೊಂಡೆ. ನವರಾತ್ರಿ ಮುಗಿಸ್ಕೊಂಡು ಬರ್ತೀನಿ ಅಂತ ಟಾಟಾ ಬೈ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡೆ. ನನ್ನ ಫ್ರೆಂಡೇ ಬಂದು ಪಿಕ್ ಮಾಡಿದ್ರು ಫ್ರೆಂಡ್ಸ್. 1,000 ಸಲ ಇವರು ಮನೆಗೆ ಕರ್ಕೊಬಂದರು, ನನಗೆ ಮಾತ್ರ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಒಬ್ಬಳೇ ಹೋಗೋಕ್ಕೆ. ಅವರೇ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಡು ಹೋಗೋದು. ಸ್ವಲ್ಪ ದೂರ ಐತೆ, ಬೈಕಲ್ಲಿ ಬಂದರೆ ಹೋಗ್ಬೋದು, ನಡ್ಕೊಂಡು ಹೋಗೋಕ್ಕಾದ್ರೆ ಕಷ್ಟ ಆಗ್ತಿದೆ. ಹಂಗಾಗಿ ನಮ್ಮ ಮನೇಲಿ ಟಾಮು ಚೋಟು ಹೆಂಗೆ, ಇವ್ರ ಮನೇಲಿ ಇಬ್ಬರಿದ್ದಾರೆ. ಒಬ್ಬನ ಮಾತ್ರ ಕಟ್ಟಾಕಿ ಇರ್ತಾರೆ. ಅವನು ಹೆವಿ ವೈಲೆಂಟು, ಒಂಥರ ವಜ್ರ ಮುನಿಯವ್ರ ಥರ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಅವ್ರಿಗಿಂತ ಭಯಂಕರ. ಅದಕ್ಕೆ ಅವ್ನು ಯಾವಾಗಲೂ ಕಟ್ಟಾಕಿರ್ತಾರೆ. ನಾನು ನೋಡಿದಾಗೆಲ್ಲ ಬೈತಾ ಇರ್ತಾನೆ. ಮೋಸ್ಟ್ಲಿ ಯಾವುದೋ ಜನದಲ್ಲಿ ನಾನು ಅವನು ಶತ್ರು ಆಗಿದ್ದೀವಿ ಅನಿಸ್ತೈತೆ. ಇನ್ನು ನನ್ನ ಪಕ್ಕದಲ್ಲಿ ಕೂತಿರೋದು ಹೆವಿ ಕ್ಲೋಸು. ಇದರೂ ಸಹ ಯಾವುದೋ ಜನದಲ್ಲಿ ನನಗೆ ಕ್ಲೋಸ್ ಫ್ರೆಂಡ್ ಆಗಿತ್ತು, ಅದಕ್ಕೆ ಹೆವಿ ಕ್ಲೋಸು. ಸಖತ್ ಇಷ್ಟ ಆಯಿತು ನನಗೆ. ಇಲ್ಲಿ ಬಂದರೆ ಅಂತೂ ಹೋಗಿದ ತಕ್ಷಣ ಜ್ಯೂಸು, ನೀರು, ತಿನ್ನೋಕ್ಕೇನಾದರೂ ಸ್ನ್ಯಾಕ್ಸು ಇದ್ದೇ ಇರುತ್ತೆ. ಅದೆಲ್ಲ ತೊಗೊಂಡಿದ್ದಾದ್ಮೇಲೆ ಊಟ. ಮೊಳಕೆ ಹುರುಳಿಕಾಳು ಸಾಂಬಾರು ಅನ್ನ ಮಾಡಿದ್ರು, ಬಿಸಿಯಾಗಿ ತಿನ್ನೋಕ್ಕೆ ಸಖತ್ ಟೇಸ್ಟ್ ಇತ್ತು. ನಾನೇ ಮಾಡಿ ತಿಂದು ಯಾವಾಗಲೂ ಬೋರ್ ಅನ್ನಿಸ್ತಾ ಇತ್ತು. ಈ ಥರ ಹೊರಗಡೆ ಹೋದಾಗ, ದಿವ್ಯಕ್ಕ ಮನೆಗೆ ಹೋದಾಗ ಆ ಫೀಲೇ ಬೇರೆ. ನನಗೆ ಸಖತ್ ಇಷ್ಟ ಆಗ್ತಿತ್ತು. ಇವ್ರ ಮನೇಲೆಲ್ಲ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿ ಮಾಡ್ತಾರೆ. ಊಟ ಎಲ್ಲ ಮಾಡಿಕೊಂಡು ಅರ್ಧ ಗಂಟೆ 1 ಗಂಟೆಲಿ ವಾಪಸ್ ಬರಬೇಕು ಅಂತ ಅಂದ್ಕೊಂಡಲ್ಲ ಫ್ರೆಂಡ್ಸ್. ನೋವೇ, ನಮ್ದು ಆ ಥರ ಜಾಯಮಾನನೇ ಅಲ್ಲ. ಮಾತು ಕುಂತ್ರೆ ಇಡೀ ಪ್ರಪಂಚನೇ ಮರೆಯೋ ಜನ್ಮ ನಂದು. ಹಾಗಾಗಿ 2 ಅವರ್ 3 ಅವರ್ ಮಾತಾಡಿಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಂದೆ. ಬರ್ಬೇಕಾದ್ರೆ ಇಲ್ಲಿ ಮಣ್ಣಲ್ಲಿ ಮಾಡಿರೋದು ಫ್ರೆಂಡ್ಸ್. ಇವೆಲ್ಲ ಸಕ್ಕತ್ತಾಗಿರ್ತವೆ ಮನೆಯಲ್ಲಿ ಡೆಕೋರೇಷನ್ಗೆ ಎಲ್ಲ ಇಟ್ಕೊಳ್ಳೋಕ್ಕೆ. ನಮ್ಮ ಮನೇಲಿ ಇಟ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್, ಕೈ ಕಾಲು ತಗಲಿ ನಾನೇ ಹೊಡೆದಾಕ್ಬಿಡ್ತೀನಿ. ಇಕ್ಕಟ್ಟು ಮನೇಲಿ ಇಟ್ಕೊಬಾರ್ದು, ದೊಡ್ಡ ಮನೆಗಳಲ್ಲಿ ಇಟ್ಕೋಬೇಕು. ಚೆನ್ನಾಗಿ ಕಾಣಿಸ್ತಿದೆ. ನೋಡೋಣ, ನಮ್ಮದು ಹೊಸ ಮನೆಗೆ ಯಾವಾಗಾದರೂ ತಗೊಂಡೋಗೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಇದ್ದ ಖುಷಿ, ಬರಬೇಕಾದ್ರೆ ಇರೋದೇ ಇಲ್ಲ ಫ್ರೆಂಡ್ಸ್. ಒಂಥರ ಬೋರ್ ಅನ್ನಿಸ್ತಾ ಇರ್ತೈತೆ. ಅಪ್ಪ, 3 ಗಂಟೆ ಆಯಿತು ಫ್ರೆಂಡ್ಸ್. ಬರೋಷ್ಟರಲ್ಲಿ 12 ಗಂಟೆಗೆ ಹೊರಟು ಕರೆಕ್ಟಾಗಿ 1:15-2 ಗಂಟೆಗೆ ಬರಬೇಕು ಅಂದ್ಕೊಂಡು 3 ಗಂಟೆಗೆ. ದೇವ್ರೆ, ಫ್ರೆಂಡ್ಸ್ ಮನೆಗೆ ಹೋದ್ರೆ ಹಿಂಗೆ ಫ್ರೆಂಡ್ಸ್, ನಾವು ಮಾತುಕತೆಯಲ್ಲಿ ಮುಳುಗೋಗಿರ್ತೀವಿ. ಮಳೆ ಬರ್ತೈತೆ ಫ್ರೆಂಡ್ಸ್, ಅದು ಸಹ ನನಗೆ ಪ್ರಜ್ಞೆ ಇಲ್ಲ. ಮಾತೇ ಮಾತು. ಆಚೆ ಬಂದು ನೋಡಿದ್ರೆ ಫುಲ್ ಮಳೆ. ದೇವ್ರೆ, ನಾನು ಬಟ್ಟೆ ಒಗ್ದಿದ್ದ ದಿನ ಮಳೆ ಬಂದೇ ಬರ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಪೂಜೆಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಫ್ರೆಂಡ್ಸ್, ಒಂದು 10 ನಿಮಿಷ ಫುಲ್ ರೆಸ್ಟ್ ಮಾಡಿಬಿಡ್ತೀನಿ. 2000 years later. ಓಕೆ ಫ್ರೆಂಡ್ಸ್, ಈಗ 1.5 ಅವರ್ ಟೈಮ್ ಐತೆ ಇನ್ನು ನನಗೆ. ಈಗ 4:15, 6 ಗಂಟೆ ಒಳಗಡೆ ದೀಪ ಹಚ್ಬೇಕಲ್ಲ, ಅದಕ್ಕೆ ಪ್ರಸಾದನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಳೆಹಣ್ಣು ಐತಲ್ಲ ಇನ್ನೂ, ಅದಕ್ಕೆ ಅವಲಕ್ಕಿ ನೆನೆಸ್ತೀನಿ. ಒಂದು 10-20 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್. ನೆಂದ ಮೇಲೆ ಜಾಸ್ತಿ ಆಗೋಗ್ತಿದ್ದು ಅನ್ನ ಥರ. ಅಕ್ಕಿ ಬೆಂದ್ರೆ ಅನ್ನ ಹೆಂಗೆ ಜಾಸ್ತಿ ಆಗ್ತೈತೆ ಈ ಪೇಪರ್ ಸೌಂಡ್ಗೂ ಬಂದು ಅಡುಗೆ ಮನೇಲಿ ಇಬ್ಬರು ಬಗ್ಗೆ ನೋಡ್ತಾರೆ ಫ್ರೆಂಡ್ಸ್, ಕದ್ದು ಮುಚ್ಚಿ ಏನೋ ತಿಂತಾಯಿದ್ದೀನಿ ಅಂತ. ಈ ಥರ ನೆನೆಸಿಟ್ರೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಬರೋಷ್ಟು ನೆಂದಿರುತ್ತೆ, ಬಸ್ತಿಟ್ಬಿಡ್ತೀನಿ. ಅವಲಕ್ಕಿ ತಿಂತೀಯಾ?
ಬಿಸ್ಕೆಟ್ ಇಲ್ಲ, ಸಂಜೆ ತರಿಸ್ತೀನಿ ಹೋಗು. ಮನೆ ಕ್ಲೀನ್ ಮಾಡಬೇಕು ನಾನು. ಹೋಗು ಚೊಟ್ಟು. ಓಕೆ ಫ್ರೆಂಡ್ಸ್, ಈಗ 5-6 ಗಂಟೆ ಅಷ್ಟರಲ್ಲಿ ದೀಪ ಹಚ್ಬೇಕಲ್ಲ, ಅದಕ್ಕೆ ಪಟ ಅಂತ ಮನೆ ಒರೆಸ್ಬಿಟ್ಟು ಇವತ್ತು ಒಂದು ಸೂಪರ್ ಡೂಪರ್ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್. ನಾನು ರಂಗೋಲಿ ಹಾಕ್ಬೇಕಾದ್ರೆ ಎಲ್ಲ ಗುಡ್ ಸ್ಟೂಡೆಂಟ್ ಥರ ರಂಗೋಲಿ ಕಲಿಯೋಕ್ಕೆ ಚೋಟನು ಬರ್ತಾ ಇರ್ತಾನೆ, ಆದರೆ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಒಂದೇ ಗದ್ರು ಟೀಚರ್ ಥರ ಗದ್ರದ್ರೆ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಬಿಡ್ತಾನೆ. ಇವತ್ತು ಸಂಜೆ ಮೇಲೆ ರಂಗೋಲಿ ಹಾಕಿ ಕೂತಿದ್ದೀನಲ್ಲ ಫ್ರೆಂಡ್ಸ್, ಬೇಗ ರಂಗೋಲಿ ಹಾಕ್ಬಿಟ್ಟು ಎದ್ದೊಳ್ಬೇಕು ಅಂದ್ಬಿಟ್ಟು 8ರಿಂದ 4 ಚುಕ್ಕಿ ಮಧ್ಯೆ ಚುಕ್ಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ದೊಡ್ಡ ರಂಗೋಲಿ ಹಾಕ್ಕೊಳಕ್ಕೆ ಕೂತ್ಕೊಂಡೆ ಅಂದರೆ ಈ ಸೊಳ್ಳೆಗಳಿಗೆ ಫುಲ್ ಮಿಲ್ಸ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಫ್ಲವರ್ ರಂಗೋಲಿ ಹಾಕ್ಕೊಳ್ತೀವಲ್ಲ ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಲ್ಲಿ ಹಾಕ್ತಿದ್ವಲ್ಲ ಅದೇ ರಂಗೋಲಿನೇ ಇದು. ಹಾಕಿ ಜಾಸ್ತಿ ದಿನ ಯಾವ್ಯಾವ ರಂಗೋಲಿಗಳಾಗಿತ್ತೋ, ಜಾಸ್ತಿ ಗ್ಯಾಪ್ ಆಗಿತ್ತೋ ಆ ರಂಗೋಲಿಗಳನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ ಈ 9 ದಿನ. ಅದರಲ್ಲಿ ಇದು ಒಂದೂ ಈಸಿಯಾಗಿರ್ತೈತೆ. ಚಿಕ್ಕ ವಯಸ್ಸಲ್ಲಿ ಬೇಗ ಕಲ್ತಿದ್ದ ರಂಗೋಲಿ ಅಂದರೆ ಇದೊಂದೇ ಮಧ್ಯ ಚುಕ್ಕಿ ರಂಗೋಲಿ. ಅದಕ್ಕೆ ಆ ಕಡೆ ಈ ಕಡೆ ಫ್ಲವರ್ ಹಾಕ್ಕೊಂಡು ಮಧ್ಯ ಈ ಥರ ಕೊಂಬ ಹಾಕ್ಕೊಬಿಡೋದು ಫ್ರೆಂಡ್ಸ್. ಕನ್ಫ್ಯೂಸ್ ಆಗ್ತಿದೆ, ಅವಾಗ ಈ ಥರ ಅಳಿಸ್ಬಿಟ್ಟು ಕರೆಕ್ಷನ್ ಮಾಡ್ಕೋಬೇಕು. ತುಂಬ ದಿನ ಆಗ್ಬಿಟ್ರೆ ಈ ರಂಗೋಲಿಗಳು ಹಾಕಿ ಹಂಗೆ ಫ್ರೆಂಡ್ಸ್ ಮರ್ತೋಗ್ತೀನಿ. ಇಟ್ಕೆ ಪುಡಿ ಹಾಕಿಲ್ಲ ಫ್ರೆಂಡ್ಸ್, ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡೆ. ಇವತ್ತು ಈ ಕಲರ್ ಸೀರೆ ಫ್ರೆಂಡ್ಸ್, ನೀಲಿ ಕಲರು. ಓಕೆ ಫ್ರೆಂಡ್ಸ್, ಈಗ ಪ್ರಸಾದ ರೆಡಿ ಮಾಡ್ತೀನಿ. ಅವಲಕ್ಕಿನ ಸೋಸ್ಕೊಂಡೆ, ಇನ್ನೂ ಸ್ವಲ್ಪ ನೀರೈತೆ. ಓಕೆ ಫ್ರೆಂಡ್ಸ್, ನೀಟಾಗಿ ಸೋಸ್ಕೊಂಡಿದ್ದೀನಿ. ಒಂದು 2-3 ಬಾಳೆಹಣ್ಣಲ್ಲಿ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರಸಾಯನ, ಬೆಲ್ಲ, ಏಲಕ್ಕಿ, ಕಾಯಿ ತುರಿ ಹಾಕಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಆದರೆ ನನ್ನ ಗಂಡ ಕಾಯಿ ಸುಲ್ ಕೊಡ್ತಾ ಇಲ್ಲ. ಈಗ ತಾನೇ ಕೆಲಸದಿಂದ ಬಂದಿದ್ದೀನಿ, ಸುಸ್ತಾಗ್ತೈತೆ ಅಂತಿದೆ. ಅದಕ್ಕೆ ನಾನು ಇರೋದ್ರಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಬಾಳೆಹಣ್ಣು ಐತೆ, ಹೆಂಗೋದ್ರು ಅವಲಕ್ಕಿನೂ ಐತೆ. ಇನ್ನೊಂದು ಟೈಮು ಆಚೆ ನಾಳಿದೋ ಇಲ್ಲ ಅದರ ಆಚೆ ನಾಳಿದೋ ಎಲ್ಲ ಪರ್ಫೆಕ್ಟ್ ರಸಾಯನ ಮಾಡ್ತೀನಿ ಫ್ರೆಂಡ್ಸ್. ಈಗ ಸಿಂಪಲ್ ರಸಾಯನ. ಇವತ್ತಂತೂ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟೆ ಫ್ರೆಂಡ್ಸ್. ಬಟ್ಟೆಗೆ ಒಗೆದ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ದಡ ಬುಡ ಎದ್ದು ಬಿದ್ದು ಓಡ್ ಬಂದು ಮಳೆನಲ್ಲಿ ಎದ್ದು ಬಿದ್ದು ಮನೆ ಒರೆಸಿ ದೇವ್ರು ನಾನೇನೇನು ಕೇಳ್ತಿದ್ದೀನಿ ಎಲ್ಲ ಕೊಟ್ಬಿಡ್ಬೇಕು ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ದೇವ್ರು ಏನು ಕಮ್ಮಿ ಮಾಡೈತೆ ನನಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಹಿಂಗೆ ಫ್ರೆಂಡ್ಸ್, ತಲೆ ಕೆಟ್ಟಂಗೆ ದೇವ್ರಿಗೆ ಕನ್ಫ್ಯೂಸ್ ಮಾಡ್ಬಿಡ್ತೀನಿ. ದೇವ್ರೇ ಕನ್ಫ್ಯೂಸ್ ಆಗಬೇಕು. ಏನು ಬೇಕು ಅಂತ ಕೇಳ್ತಾ ಇರ್ಬೋದು ಈ ಮಹಾತಾಯಿ, ಏನು ವರ ಕೊಡೋದು ಅಂತ ದೇವರೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಅವಲಕ್ಕಿ ನೆನ್ಸ್ಕೊಂಡು ಬಗ್ಸ್ಕೊಂಡು ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡು ಬೆಲ್ಲ ಜಜ್ಕೋಬೇಕು. ನನ್ನ ಕೈಯೇ ಕುಟಾಣಿ ಇವತ್ತು. ಬೇಡ ಅಷ್ಟೊಂದು ಎಫರ್ಟ್ ಹಾಕೋದು. ಕೈ ಇನ್ನೂ 2-3 ದಿನ ಬಾಳಕೆ ಬರಬೇಕು. ಎರಡು ಏಲಕ್ಕಿ, ಶಾಸ್ತ್ರಕ್ಕೆ ತಕ್ಕಷ್ಟು. ರಸಾಯನ ರೆಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ. ರಸಾಯನದೊಳಗಡೆ ಬೆಲ್ಲ ಕರಗಲೇ ಇಲ್ಲ. ತಗೊಳ್ಳಿ ರಸಾಯನ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಒಂದಿನಾನು ಸ್ನಾನ ಮಾಡ್ಕೊಂಡು ದೇವ್ರ ಕಡ್ಡಿ ಹಚ್ಚಲ್ಲ. ಶನಿವಾರ ಒಂದು ಫಿಕ್ಸ್ ಆಗ್ಬಿಟ್ಟಿದ್ಯಾ. ಕಾಯಿ ತುರಿ ಹಾಕ್ಬೇಕಾಯ್ತಪ್ಪ, ಇನ್ನೂ ಸೂಪರ್ ಆಗಿರೋದು. ನಾಳೆ ಸುಲ್ಕೊಡು. ಆಮೇಲೆ ಮಾಡ್ತೀನಿ. ಬಾಳೆಹಣ್ಣು ತುಂಬ ರುಚಿಯಾಗೈತೆ ಫ್ರೆಂಡ್ಸ್. ವಾವ್, ಇಷ್ಟೊತ್ತಲ್ಲಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತೈತಪ್ಪಿ. ಅದಕ್ಕೆ ದೀಪ ಹಚ್ಬೇಕು ಮನೇಲಿ. ಇದು ನಮ್ಮ ರಾತ್ರಿ ಊಟ ಫ್ರೆಂಡ್ಸ್. ಅನ್ನ, ಮೊಳಕೆ ಹುರುಳಿಕಾಳು ಸಾರು. ಈ ಅಡುಗೆ ನಾನು ಮಾಡಿದ್ದಲ್ಲ ಫ್ರೆಂಡ್ಸ್. ಸಾಂಬಾರು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅವ್ರು ಕಳಿಸ್ಕೊಟ್ಟಿದ್ದು. ಶಿವಾಗೆ ಮೊಳಕೆ ಕಾಳು ಸಾರು ಅಂದ್ರೆ ಇಷ್ಟ ಅಂದ್ಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಆಗ್ತಾಯಿಲ್ಲ ಫ್ರೆಂಡ್ಸ್, ಆಗ್ತಾಯಿಲ್ಲ. ಒಂದು ಲಿಮಿಟ್ ಇರ್ತಿದೆ ಫ್ರೆಂಡ್ಸ್ ಕೆಲಸ ಮಾಡೋಕ್ಕೆ. ಸಾಕು ಅಪ್ಪ ತಂದೆ ಅಂತ ಬೇಡ್ಕೊಳ್ಳೋವರೆಗೂ ಮಾಡಬೇಕು. ಇನ್ನೂ ಅತಿ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಅದಕ್ಕೆ ಸ್ಟಾಪ್ ಮಾಡಿ ತಿಂತಾಯಿದ್ದೀನಿ ತಂಗ್ಳನ್ನ ಸಾರು. ಆಲ್ರೆಡಿ ನಾನು ಮಧ್ಯಾಹ್ನ ತಿಂದೆ, ಸೂಪರಾಗಿತ್ತು. ಅದಕ್ಕೆ